ಆರ್ಮೋಸ್ ಇಲ್ಲಿ ಅಲ್ಲಿ ಬೇರೆ ಹಲವಾರು ದೇಶಗಳಿಗೆ ಮೂವ್ಮೆಂಟೇ ಮಾಡಕ್ ಅವಕಾಶ ಇಲ್ಲ ಇಂಥ ಒಂದು ಯುದ್ಧದ ಪರಿಸ್ಥಿತಿನಲ್ಲಿ. ಅಂತ ಒಂದು ಸನ್ನಿವೇಶದಲ್ಲೂ ಆ ಒಂದು ರಾಜ್ಯ ಆ ದೇಶವನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹಡಗುಗಳಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನ ತರ್ತಕ್ಕಂಥ ವ್ಯವಸ್ಥೆ ತಂದಿದ್ದಾರಲ್ಲ, ಒಂದು ಕನಿಷ್ಠ ಸೌಜನ್ಯಕ್ಕೆ, ಒಂದು ಒಳ್ಳೆ ಕೆಲಸ ಮಾಡ್ತಾ ಇರತಕ್ಕಂಥದ್ದಕ್ಕೊಂದು ಕನಿಷ್ಠ ಸೌಜನ್ಯಕ್ಕೆ ಮಾತಾಡಬೇಕೋ ಬೇಡವೋ? ಆ ಡೆಪ್ಟಿ ಸಿಎಂ ಮಾತಾಡೋದು ನೋಡಿದ್ದೀನಿ, ಆ ಮುಖ್ಯಮಂತ್ರಿ ಮಾತಾಡೋದು ನೋಡಿದ್ದೀನಿ. ಯಾರೋ ಅಲ್ಲಿಂದ ಡೆಲ್ಲಿಯಿಂದ ಬಂದು ಇಲ್ಲೇನೋ ಓಡಾಡ್ತವ್ರಲ್ಲ, ಅದೇನೋ ಚುನಾವಣೆ ನಡೆಸ್ಕೊಂಡು ಸುರ್ಜೇವಾಲಾ ಅವ್ರ ಕಥೆನೂ ನೋಡಿದ್ದೀನಿ, ಕೇಳಿಕೆ ಕೊಡೋದ್ನ. ಇವತ್ತು ಈ ಚುನಾವಣೆಯಲ್ಲಿ ಇವರೇನು ಮಾಡಿದ್ದಾರೆ ಅಂತ ಏನೂ ಹೇಳ್ತಾ ಇಲ್ಲ. ಚುನಾವಣೆಯಲ್ಲಿ ಈ ಕಳೆದ 3 ವರ್ಷದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಏನು ಇವರೊಬ್ಬರೇ ಅನ್ನಾರಾಮಯ್ಯನ ಯಾರ ಎಲ್ಲಿಂದ ತಂದು ಕೊಡ್ತವ್ರ ಅನ್ನಾರಾಮಯ್ಯ ಅವರು? ಕೇಂದ್ರ ಸರ್ಕಾರ ಇವತ್ತು ಬಡವರಿಗೆ 5 ಕೆಜಿ ಅಕ್ಕಿ ಕೊಡ್ತಕ್ಕಂಥದ್ದನ್ನು ನಿರಂತರವಾಗಿ ಕೊಟ್ಕೊಂಡ್ಬಂದ್ರು. ಅವರು ಕೊಡ್ತಾ ಇರ್ತಕ್ಕಂಥ ಅಕ್ಕಿ ಹಿಡ್ಕೊಂಡು ನಾನು ಅನ್ನಾರಾಮಯ್ಯ ಅಂದ್ರೆ ಯಾರು ಹೋಗ್ತಾರೆ? ಅನ್ನಾರಾಮಯ್ಯ ಅನ್ನೋದಕ್ಕಿಂತ ಇವರು ಅಶೋಕ್ ಅವರೇನ ಕಳ್ಳರಾಮಯ್ಯ ಅಂತ ಏನ್ ಹೇಳೋರೆ. ಕಳ್ಳರಾಮಯ್ಯ ಅನ್ನೋದಕ್ಕಿಂತ ಸಾಲರಾಮಯ್ಯ ಅದು ಬೇರೆ ಬಿಡು. ಕನ್ನರಾಮಯ್ಯ ಅನ್ನೋ ಸರಿ ಅಂತ ನನ್ನ ಅಭಿಪ್ರಾಯ. ಕಳ್ಳರಾಮಯ್ಯ ಅನ್ನೋದಕ್ಕೆ ಸ್ವಲ್ಪ ಮುಖ್ಯಮಂತ್ರಿ ಆಗಿ ಏನ್ ಕೆಲಸ ಮಾಡ್ತಾ ಇದ್ದೀರಿ, ಜನರ ಕಷ್ಟಗಳಿಗೆ ಯಾವ ರೀತಿ ಸ್ಪಂದಿಸಬೇಕು ನೋಡಿ ಕೆಲಸ ಮಾಡಿ. ಯಾವ ಇಲಾಖೆಗಳಲ್ಲಿ ಇವತ್ತೇನು ಗೌರವಯುತವಾಗಿ ಕೆಲಸ ಮಾಡ್ತಾ ಇದ್ದೀರಿ, ಯಾವ ಇಲಾಖೆ ನಾವೇನಾದ್ರೂ ಪರಿಶೀಲನೆ ಮಾಡ್ತೀವಿ ಅಂತ ಹೋದ್ರು ಈ ರಾಜ್ಯದಲ್ಲಿ ಲೂಟಿ ನಡೀತಾ ಇರತಕ್ಕಂಥದನ್ನು ಹೊರತುಪಡಿಸಿ ಏನಿದೆ? ಎಲ್ಲರಿಗೂ ಗೊತ್ತಿರೋ ವಿಚಾರ. ಅಧಿಕಾರಿಗಳನ್ನ ಕೆಲವು ಸ್ಥಾನ ನಿವೃತ್ತಿಗೊಳಿಸಲಿಕ್ಕೆ ಎಷ್ಟೆಷ್ಟು ಫಿಕ್ಸ್ ಮಾಡ್ಕೊಂಡಿದ್ದೀರಿ? ದಾಖಲೆ ಕೊಡಿ ಅಂತೀರಿ. ಏನ್ ದಾಖಲೆ ಕೊಡ್ತೀರಿ? ಇದರಲ್ಲಿ ಮಧ್ಯರಾತ್ರಿ ನಡೆಸ್ತಕ್ಕಂಥ ವ್ಯವಹಾರ ನಿಮ್ದು. ಇದು ಹಿಡ್ಕೊಂಡು ನಾವು ಓಡಾಡಕ್ಕಾಯ್ತದ? ದಾಖಲೆ ಕೊಡಿ ಅಂತ ನೀವೇನ್ ದಾಖಲೆ ಕೊಟ್ರಪ್ಪ? ಬಿಜೆಪಿ ಬಗ್ಗೆ 40% ಅಂದಾಗ ಪೋಸ್ಟ್ ಅನ್ಸಿದ್ ಬಿಟ್ರೆ ಇನ್ಯಾವ ದಾಖಲೆ ಇಟ್ಕೊಂಡಿದ್ರಿ ನೀವು? ಇವತ್ತು ಈ ರಾಜ್ಯಕ್ಕೆ ಸಿದ್ದರಾಮಯ್ಯನವರೇ, ನೀವು ಎಷ್ಟು ವರ್ಷ, ಇನ್ನೂ 2 ವರ್ಷ ನಾನೇ ಅಂತೀರಿ ಒಂದ್ ಕಡೆ, ಇನ್ನೊಂದ್ ಕಡೆ ಇಲ್ಲ ನಾವು ಸಮಯ ನಿಗದಿ ಮಾಡ್ಕೊಂಡ್ಬಿಟ್ಟಿದೀವಿ, ಜೂನ್ ಬಂತು, ಜುಲೈ ಬಂತು, ಬದಲಾವಣೆ ಮಾಡ್ತೀವಿ ಅಂತ ನೀವೇ ಹೇಳ್ಕಂತೀರಿ. ನಿಮ್ಮಲ್ಲಿ ಇರ್ತಕ್ಕಂತಾರೆ ನೀವಾದ್ರೂ ಇರಿ, ಇನ್ನೊಬ್ರಾದ್ರೂ ಇರ್ಲಿ, 130 140 ಗೆದ್ದು ಬಿಟ್ಟಿದೀವಿ ಅಂತ ನಿಮ್ಮ ಅಹಂಕಾರ ಇದೆಯಲ್ಲ, ಇದು ಏನ್ ಶಾಶ್ವತ ಅಲ್ಲ. ಅದೇ ತಮಿಳುನಾಡು ನನ್ನ ಪಕ್ಷದ ಬಗ್ಗೆ ಚರ್ಚೆ ಮಾಡ್ತೀರಿ, 50 ಸೀಟ್ ಗೆದ್ದಿಲ್ಲ ಅಂತ ಹೇಳಿ, ಇವರು ಮುಖ್ಯಮಂತ್ರಿ ಅಂತ ಹೇಳಿ. ತಮಿಳುನಾಡಿನಲ್ಲಿ ಭಿಕ್ಷೆ ಕೊಟ್ರು ನಿಮಗೆ, DMK ಅವರು ನಿಮಗೆ ಭಿಕ್ಷೆ, ಒಂದು ರಾಷ್ಟ್ರೀಯ ಪಕ್ಷ ನಿಮ್ದು, 28 ಸೀಟ್ ಕೊಟ್ರು ಕೊನೆಗೆ ಹೊಡೆದಾಡ್ಕೊಂಡು. ಆ 28 ಸೀಟಲ್ಲೂ 5 ಸೀಟ್ಗೆ ನಿಮಗೆ ಕ್ಯಾಂಡಿಡೇಟ್ಗಳೇ ಇಲ್ಲ ಅಂತ ಹೇಳಿ ಕೊನೆಗೆ ಯಾರೋ ಸಿಗ್ತಾರೆ ಬೀದಿಲಿ ಅವರು ಕರ್ಕೊಂಬಂದು ನಿಲ್ಲಿಸ್ಕೊಂಡಿದ್ದೀರಿ. ನಿಮ್ ಯೋಗ್ಯತೆ ಅಲ್ಲಿದ್ದೀರಿ. ಪಾಪ ಚಿಕ್ಕವು ಮಾತಾಡ್ತಾ ಇವ, ನಾವೆನ್ನೇ ನಮ್ಮ ಶಕ್ತಿ ಬೆಳ್ಕೊಂಡು ಹೋಗವು ನಮ್ಮ ಪಕ್ಷದಿಂದ ಅವ ಮಾತಾಡ್ತೀವಿ. ಇಲ್ಲಿ ಬಂದು ನೋಡಿದೆ ನಾನು, ಹೆಸರು ಹೇಳೋದು ಬೇಡ. ಇವತ್ತು ಈ ರಾಜ್ಯದಲ್ಲಿ ಜಾತ್ಯತೀತ ಜನತಾದಳ ಕಾರ್ಯಕರ್ತರ ದುಡಿಮೆ ಮೇಲೆ 40 ಸೀಟ್ವರೆಗಾದ್ರೂ ಗೆದ್ದಿದ್ದೀವಿ. ನೀವೊಂದು ಕೆಲಸ ಮಾಡಿ, ಬೇರೆ ಒಂದು ರೀಜನಲ್ ಪಾರ್ಟಿ ಮಾಡಿ ಸಿದ್ದರಾಮಯ್ಯ ಕಟ್ಟಿ ನೋಡೋಣ ಎಷ್ಟು ಸೀಟ್ ತಗೋತೀರಿ. ಹಾಗೇನೋ 58 ಸೀಟ್ ತಗೊಂಡಿದ್ದು ಅಂದ್ರಲ್ಲ, ಆ 58 ಸೀಟು ನಿಮ್ಮ ಶಕ್ತಿ ಮೇಲೆ ನಾವು ಗೆದ್ದಿದ್ದಲ್ಲ. ನೀವಿಲ್ಲದೆ 40 ಸೀಟ್ ಗೆದ್ದಿದ್ದೀವಿ. ಕುಟುಂಬ ರಾಜಕಾರಣ ಅಂತ ಈಗ ಮಾತಾಡ್ತೀರಿ. ದೇವೇಗೌಡರ ಕುಟುಂಬದಲ್ಲಿ ಬರಲಿಲ್ವಾ, ಇನ್ಯಾರೋ ಇರೋ ಹೇಳ್ತೀರಿ. ಇವತ್ತು ಕುಟುಂಬ ರಾಜಕಾರಣ ಅಂತಕ್ಕಂಥದ್ದು ಮಾತಾಡ್ತಕ್ಕಂಥದ್ದೇ ನೈತಿಕತೆ ಇಲ್ಲ ನಿಮ್ಗಳಿಗೂ ಅನ್ನೋದು ನಾನು.
ಈಗ ಆಯ್ತಪ್ಪ, ದೇವೇಗೌಡರು ಕುಟುಂಬದಲ್ಲಿ ನಾವು ಬಂದ್ವು. ದೇವೇಗೌಡರು ನಮ್ಮನ್ನ ರಾಜಕೀಯವಾಗಿ ತಳ್ಳಬೇಕು ತರಬೇಕು ಅಂತ ಮಾಡಿದ್ದಲ್ಲ, ಜನ ನಮ್ಮನ್ನ ಎಳ್ಕೊಂಡು ಹೋದ್ರು. ನಾವು ದುಡ್ಡುಡೆಯ ಕೆಲಸಕ್ಕೆ ರಾಜಕೀಯಕ್ಕೆ ಬರಲಿಲ್ಲ. ಇವತ್ತು ನಿಮ್ ಮೊದಲನೇ ಮಗ ರಾಜಕೀಯಕ್ಕೆ ತಂದ್ರಲ್ಲ, ಪಾಪ ಅಕಾಲಿಕವಾಗಿ ಮರಣಕ್ಕೆ ಒಳಗಾದ್ರು. ಮತ್ ಇನ್ನೊಬ್ಬ ಮಗ ವೈದ್ಯಕೀಯ ಇಲಾಖೆಯಲ್ಲಿ ಇದ್ದಲ್ಲ, ಅವ್ರನ್ನ ಕರ್ಕೊಂಬಂದ್ರಲ್ಲ. ಯಾಕೆ ಕರ್ಕೊಂಬಂದ್ರಿ? ಏನಿ ರಾಜ್ಯ ಉದ್ಧಾರ ಮಾಡಕ್ಕ? ಮಾಧ್ಯಮದ ಸ್ನೇಹಿತರು ಒಂದ್ಸಲ ತೋರ್ಸದ್ರಲ್ಲ ಟಿವಿಗಳಲ್ಲಿ. ಅಪಯ ನಾನು ಆ 5 ಜನದ ಹೆಸರು ಕೊಟ್ಟಿರೋದು, 5 ಹೆಸರು ನಾನು ಹೇಳಿದ್ದು. ಅದೇ ಅದು ಇನ್ನೊಂದು ಯಾರು ಸರ್ ಕೊಡಿ, ಇಲ್ಲ ಅವನು ಯಾರ ಆಫೀಸ್ ಕೆಲಸ ಮಾಡ್ತಾರಲ್ಲ ಮುಖ್ಯಮಂತ್ರಿ ಕಚೇರಿಗೆ, ಕೊಡಿ ಫೋನ್. ನಾನೆಲ್ಲಿ ಹೇಳಿದ್ದೆ, ನಾನು ಕೊಟ್ಟಿರೋದೇ 5 ಅಂತ ಹೇಳಿದ್ರಲ್ಲ. ಅದಕ್ಕೆ ಮತ್ತೆ ಸೃಷ್ಟಿ ಮಾಡಿದ್ರು ದಾಖಲೆ. ಅದು CSR ಫಂಡ್ ಕೊಡಕ್ಕೆ ಅಂತ ಹೇಳಿ ಇಂಥ ರಾಜಕೀಯ ಮಾಡೋದಿಕ್ಕೆ ನಿಮ್ಮ ಮಗನ್ ಕರ್ಕೊಂಡ್ ಬಂದಿದ್ದೀರಿ. ನಿಮ್ಮದೇನು ಕುಟುಂಬ ರಾಜಕೀಯ ಅಲ್ವಾ? ನಿಮ್ಮ ಮಗನ್ನ ಈಗ ಕುಟುಂಬ ರಾಜಕೀಯ ಹೆಸರನ್ನ ಬಿಟ್ಬಿಡಿ, ರಾಜಕೀಯಕ್ಕೆ ತಂದಿರೋ ಜನ, ಇಂದ ವರ್ಗದ ಜನಗಳನ್ನ ನನ್ನ ರೀತಿ ನೀನು ಉದ್ಧಾರ ಮಾಡಪ್ಪ ಅಂತೇಳಿ